ಬಿಡದಿಗಾಗಿ ಬಡಿದಾಟ ನಡೀತಾ ಇದೆ, ರಾಜಕೀಯ ಸಂಘರ್ಷ ನಡೀತಾ ಇದೆ. ರೈತರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜಕೀಯ ಸಂಘರ್ಷದಲ್ಲಿ ಇದನ್ನ ಒಂದು ವೇದಿಕೆ ಸಿದ್ಧಪಡಿಸಿದ್ರೆ ನಾನು ಚರ್ಚೆಗೆ ಸಿದ್ಧ ಅಂತ ಒಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಆದರೆ ಇವತ್ತು ಆ ಒಂದು ವೇದಿಕೆ ಸಿದ್ಧವಾದರೂ ಕೂಡ ಇವತ್ತು ಹೋಗಲಿಲ್ಲ. ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬನ್ನಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ನೋಡಿ, ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆಗಳನ್ನು ಕೊಡಬೇಕು ಅಂತ ರಾಜಕಾರಣಿಗಳಿಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ವೇದಿಕೆ ಸಿದ್ಧಪಡಿಸಿ ಅಂತ ಹೇಳಿದ್ದೇ ಕಾಂಗ್ರೆಸ್ ನಾಯಕರು ವೇದಿಕೆ ಸಿದ್ಧಪಡಿಸಿದ್ರು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಂತ ಹೇಳಿಬಿಟ್ಟು ಒಂದು ಅಲ್ಲಿ ಒಂದು ಚೇರಿಗೆ ಒಂದು ಪೋಸ್ಟ್ ಎಲ್ಲ ಅಂಟಿಸಿದ್ರು. ಆದರೂ ಕೂಡ ಇವರು ಹೋಗಲಿಲ್ಲ. ಈಗ ನಮ್ಮ ಗೃಹ ಸಚಿವರು ಏನಿದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಕುಮಾರಸ್ವಾಮಿ ಮೇಲೆ ಈಗ ಕಿಡಿಕಾರ್ತಾ ಇದ್ದಾರೆ. ಬಿಡದಿ ಹೋರಾಟವನ್ನು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ, ಅವರು ಒಂದು ಮಾಜಿ ಮುಖ್ಯಮಂತ್ರಿಗಳಾಗಿ ಅವರಿಗೆ ಅಷ್ಟು ಗೊತ್ತಿಲ್ವಾ, ಈ ಥರ ಎಲ್ಲ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರ ರೈತರಿಗಿಂತನೂ ಈ ರಾಜಕೀಯ ನಾಯಕರಿಗೆ ಕಳವಳ ಜಾಸ್ತಿ ಆಗ್ತಾ ಇದೆ. ಬಹುಶಃ ರಾಜಕಾರಣಿಗಳ ಜಾಗ ಏನಾದರೂ ಹೋಗ್ಬಿಡ್ತದೋ ಆ ಥರ ಏನಾದರೂ ಟೆನ್ಷನ್ ಆಗ್ತಾ ಇದೆಯೇನೋ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ರೆ ಇದು ಒಂದು ರಾಜಕೀಯ ವಿಚಾರ. ಇದನ್ನು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋಂಥದ್ದಲ್ಲ, ಬೀದಿಯಲ್ಲಿ ನಿಂತ್ಕೊಂಡು ಚರ್ಚೆ ಮಾಡೋದಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಹೇಳ್ತಾ ಇದ್ದಾರೆ. ಒಂದು ಕಡೆ ಈಗ ಮಾತಿಗೆ ಮಾತು ಬೆಳೀತಾ ಇದೆ, ಕೌಂಟ್ರಿಗೆ ಮತ್ತೊಂದು ಕಡೆ ಅವರು ಅಟ್ಯಾಕ್ ಕೌಂಟ್ರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಟೌನ್ಶಿಪ್ ವಿವಾದದಲ್ಲಿ ಕಾಂಗ್ರೆಸ್ ಮತ್ತು JDS ವಾಕ್ ಸಮರ ಕಳೆದ ಕೆಲವು ದಿನಗಳಿಂದ ನಡೀತಾ ಇದೆ. ರೈತರು ಈಗ 15 ದಿವಸದಿಂದ ಹೋರಾಟ ಸುಮಾರು ಒಂದು 500 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಈ ರಾಜಕಾರಣಿಗಳು ಸಾಕಷ್ಟು ಉತ್ಸುಕರಾದಂತೆ ಕಾಣಿಸ್ತಾ ಇದೆ. ಇದರಲ್ಲಿ ಅವರ ಒಂದು ಕಡೆ ಈಗ ರೈತರಿಗೂ ಸಪೋರ್ಟ್ ಮಾಡಬೇಕು, ಸ್ವಾಮಿ ಕಾರ್ಯನೂ ಆಗಬೇಕು, ಸ್ವಕಾರ್ಯನೂ ಆಗಬೇಕು. ಆ ನಿಟ್ಟಿನಲ್ಲಿ ಈಗ ಹೋರಾಟಗಳು, ಮಾತಿನ ಚಕಮಕಿಗಳು ನಡೀತಾ ಇದ್ದಾವೆ. ಹಾಲಿ ಕೇಂದ್ರ ಸಚಿವರು ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ, ನಾನು ಬರಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆಹ್ವಾನಿಸಬೇಕು ಅಂದರೆ ಬನ್ನಿ, ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳಿದ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರಾ? ಇವಾಗ ಯಾಕೆ? ಇದು ಇಟ್ಸ್ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊಂತಲ್ಲ. ಸರ್, ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾನ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರಾ? ಯಾರನ್ನ ಮಾಡಿದಾರಾ? ಎಸ್, ಒಂದು ಯಾರಾದರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡು ಬರ್ತಾರೆ, ಸಂಬಂಧಪಟ್ಟಂಥ ಇಲಾಖೆದವ್ರು ತಿಳ್ಕೊಂಡು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದ್ದಾರಲ್ಲ ಇವರು. ಫಸ್ಟ್ ಆಫ್ ಆಲ್, ನೀವು ಬ್ಯುಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ, ನನಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗಬೇಕು, ಅವ್ರ ಸಮ್ಮುಖದಲ್ಲೇ ಆಗಬೇಕು ಅಂದರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ? ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ, ನಾನು ಬರಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆಹ್ವಾನಿಸಬೇಕು ಅಂದರೆ ಬನ್ನಿ, ಚರ್ಚೆ ಮಾಡಲಿಕ್ಕೆ ರೆಡಿ ಇದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಮಾತಿನ ಚಕಮಕಿ, ವಾಕ್ ಸಮರ ಕಳೆದ ಕೆಲವು ದಿನಗಳಿಂದ ಅದು ತೀವ್ರಗತಿಯ ಒಂದು ಹಂತಕ್ಕೆ ಹೋಗಿ ನಿಲ್ತಾ ಇದೆ. ಮತ್ತೊಂದು ಕಡೆ ಅದಕ್ಕೆ ಒಂದು ವೇದಿಕೆ ಸಿದ್ಧ ಆಗಬೇಕು, ಆ ವೇದಿಕೆಯಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದರು. ಇವತ್ತು ವೇದಿಕೆ ಸಿದ್ಧಪಡಿಸೇ ಬಿಟ್ಟಿದ್ರು JDS ನಾಯಕರೆಲ್ಲ.
ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೋಗಿದ್ರು, ಜೊತೆಗೆ ಬೇರೆ ಬೇರೆ JDSನ ನಾಯಕರುಗಳು ಕೂಡ ಹೋಗಿದ್ರು. ಮತ್ತು ಒಂದು ವಿಶೇಷ ಆಸನ ರೆಡಿ ಆಗಿತ್ತು DK ಶಿವಕುಮಾರ್ಗೆ. ಬಟ್ DK ಶಿವಕುಮಾರ್ ಬರಲಿಲ್ಲ. ಈಗ ಅವ್ರ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಈಗ ಒಂದಿಷ್ಟು ಮಾತಿನ ಚಕಮಕಿ ನಡೆಸ್ತಾ ಇದ್ದಾರೆ. ಅದು ಹಾದಿ ಬೀದಿಯಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಅದಕ್ಕೆ ಆದಂಥ ಒಂದು ವೇದಿಕೆ ರೆಡಿ ಆಗಬೇಕು, ಅದು ರಾಜಕೀಯ ವಿಚಾರ ಅಂತೆಲ್ಲ ಒಂದು ಕಡೆ ಈಗ ಮಾತುಕತೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತ ಒಂದು ಕಡೆ ಈಗ ವಿರೋಧ ಪಕ್ಷದ ನಾಯಕರು, ಅಂದರೆ ಈಗ ದೋಸ್ತಿ ನಾಯಕರು ಏನಿದಾರಲ್ಲ BJP ಮತ್ತು JDS ನಾಯಕರು ಒಂದು ಕಡೆ ಈಗ ಘಂಟಘೋಷವಾಗಿ ಹೇಳ್ತಾ ಇದ್ದಾರೆ. ಈ ಯೋಜನೆಯ ಪಿತಾಮಹನೇ ಕುಮಾರಸ್ವಾಮಿ ಅಂತ DK ಶಿವಕುಮಾರ್ ಈಗ ಹೇಳ್ತಾ ಇದ್ದಾರೆ. 2006-7ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗಿದ್ರು. ನಾವು ಮಾಡಿದ್ರೆ ತಪ್ಪು, ಅವ್ರು ಮಾಡಿದರೆ ಸರಿನಾ ಅಂತ ಒಂದು ಕಡೆ ಈಗ DK ಶಿವಕುಮಾರ್ ಅವರು ಪ್ರಶ್ನೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ, ಶಹಬಾಷ್ ಅಂತ ಹೇಳಿದ್ದಾರೆ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೀಲಿಕ್ಕೂ ಈಗ ಮುಂದಾಗಿದ್ದಾರೆ. ಯಾಕಂದರೆ BJP ಮತ್ತು JDS ದೋಸ್ತಿ ನಾಯಕರು ಅಡ್ಡಿಪಡಿಸ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ಅಂತ. ಹಾಗಾಗಿ ಇದು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಟೌನ್ಶಿಪ್ಪು, ಈ ಟೌನ್ಶಿಪ್ಗೆ ಸಾವಿರಾರು ಕೋಟಿ ಎಕರೆ ಜಾಗ ಈಗ ಬಳಕೆ ಆಗ್ತಾ ಇದೆ. ರೈತರಿಗೆ ಸಾಂಕೇತಿಕವಾಗಿ ಈಗ ಚೆಕ್ ಕೂಡ ಈಗ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಸಾಂಕೇತಿಕವಾಗಿ ಒಂದು 7-8 ಜನ ರೈತರಿಗೆ ಅವರವರ ಭೂಮಿಗೆ ತಕ್ಕ ಹಾಗೆ, ಅಂದರೆ ಕೆಲವರು ಮಾವು ಬೆಳೀತಾ ಇದ್ದಾರೆ, ಕೆಲವರು ಬೇರೆ ಬೇರೆ ಹಣ್ಣು ತರಕಾರಿ ಈ ಥರ ಎಲ್ಲ ಬೆಳೀತಾ ಇದ್ದಾರಲ್ಲ, ಆ ಜಾಗಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೊಂದು ಬೆಲೆ ಕಟ್ಟಿದ್ದಾರೆ. ಸುಮಾರು ಒಂದು 2,14,00,000ದಿಂದ 2,50,00,000ದವರೆಗೂ ಕೂಡ ಈಗ ಬೆಲೆಯನ್ನು ಕಟ್ಟಿದ್ದಾರೆ. ಕೆಲವರು ರೈತರು ಒಪ್ಪಿದ್ದಾರೆ, ಇನ್ನು ಕೆಲವರು ಒಪ್ಪಿಲ್ಲ. ಅದಕ್ಕೆ ಒಂದಿಷ್ಟು JDS ನಾಯಕರು ಕೂಡ ಈಗ ರೈತರಿಗೆ ಸಾಥ್ ಕೊಡ್ತಾ ಇದ್ದಾರೆ, ಒಂದಿಷ್ಟು ರಾಜಕೀಯ ಸಂಘರ್ಷ ಪಡ್ಕೊಳ್ತಾ ಇದೆ. ಫೈನಲಿ ಇದು ಎಲ್ಲಿಗೆ ಹೋಗಿ ನಿಲ್ತದೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ.